ಏನು ಗೊತ್ತಿಲ್ಲದೆ ಇರೋರ್ ತರ ಡವ್ ಮಾಡ್ಬೇಡಿ ಬ್ರದರ್. ಪ್ರೇಮಿಗಳ ವಾರ ಇವಾಗ, ಅದಕ್ಕೆ ಡುಯೆಟ್ ಆಡಕ್ ಹೋಯ್ತಾ ಇದೀನಿ ಅಂತ ಹೇಳಿ. ಹೌದು, ಮತ್ತೆ ಡಿವೋರ್ಸ್ ಆಗಿರೋರು ಒಂದಾಗ್ಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಡಿವೋರ್ಸ್ ಕೊಟ್ಮೇಲೂ ಮತ್ತೆ ಮನ್ಸ್ ಬದಲಾಯಿಸಿ ಒಂದಾಗಿರೋ ಸ್ಟೋರಿಗಳು ತುಂಬಾ ಇದೆ. ಆ ಲಿಸ್ಟಿಗೆ ನಮ್ ಮಾಲಿನಿ ಮತ್ತೆ ಹರಿ ಯಾಕೆ ಸೇರ್ಕೋಬಾರ್ದು ಅಂತ. ಚಿಟ್ಕೆ ಒಂದೇ ಕೈಲಿ ಹೊಡಿಬಹುದು, ಆದ್ರೆ ಚಪ್ಪಾಳೆ ಹೊಡಿಯಕ್ಕೆ 2 ಕೈ ಬೇಕು. ನಾನು ಅವಳ ಪ್ರೀತಿನ ಬಯಸ್ಬೋದೋ ಏನೋ, ಆದ್ರೆ ಅವಳು ಯಾವಾಗ ಹೇಗಿರ್ತಾಳೋ ಅವಳಿಗೆ ಗೊತ್ತಿಲ್ಲ. ಇನ್ನು ಅವಳ ಹತ್ರ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋದು, ಖಾಲಿ ಬುಡಲ್ಲಿ ಕೂದು ಹುಡ್ಕೋದು ಎರಡೂ ಒಂದೇ. ಹೇಗೋ ಮಗಳನ್ನ ನೋಡೋ ಆಪರ್ಚುನಿಟಿ ಸಿಕ್ಕಿದೆ, ಅದೇ ನನ್ ಪುಣ್ಯ. ಜೀವನದಲ್ಲಿ ಕತ್ಲಾದ್ಮೇಲೆ ಬೆಳಕ್ ಬರ್ಲೇಬೇಕು, ಅದೇ ತರ ಕಹಿ ಆದ್ಮೇಲೆ ಸಿಹಿ ಬರ್ಲೇಬೇಕು. ಮನ್ಸ ಅಂದ್ಮೇಲೆ ಬದಲಾಯ್ತಾನೆ. ಮಾಲಿನಿ ಅವರು ಹಂಗೆ ಬದಲಾಗ್ಬೋದೇನೋ. ತುಂಬಾ ದಿನ ಆದ್ಮೇಲೆ ಮಗಳನ್ನ ನೋಡಕ್ ಹೋಯ್ತಾ ಇದ್ದೀರಾ. ಈ ಮನಸ್ಥಿತಿ ಇಟ್ಕೊಂಡು ಹೋಗ್ಬೇಡಿ. ಮನ್ಸಲ್ಲಿ ಯಾವ್ದೇ ಯೋಚನೆ ಇಲ್ದಂಗೆ ನಿಮ್ ಮಗಳು ಜೊತೆಲಿ ಹಾಯಾಗಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಬ್ರದರ್. ಮಾಲಿನಿ ನರ್ಕ ತೋರಿಸಿದ್ರು ಕನ್ಸು ನನ್ ಜೊತೆ ಇರ್ತಾಳಲ್ಲ, ಖುಷಿಯಾಗಿರ್. ಸರಿ, ನಾನು ಹೊರಡ್ತೀನಿ. ಬಾಯ್ ಬಾಯ್. ಯಾಕಿನ್ನೂ ಅಪ್ಪ ಬಂದಿಲ್ಲ? ಕನ್ಸು, ಏನ್ ಮಾಡ್ತಿದ್ಯಾ? ಬಾ ಕುತ್ಕೋ. ಏನ್ ನೋಡ್ತಿದ್ಯಾ? ಅಪ್ಪ ಬಂದಿಲ್ಲ. ಹಲೋ, ಹೌದಾ? ಇನ್ನೂ ಲೇಟ್ ಆಗುತ್ತಾ? ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕಲ್ಲ ಹರಿ. ಕನಸು ವೇಟ್ ಮಾಡ್ತಿದ್ದಾಳೆ. ಇಟ್ಸ್ ಓಕೆ, ನೀನ್ ಮುಗಿಸ್ಕೊಂಡೆ ಬಾ. ಮಮ್ಮಿ ಯಾರದು? ಪಪ್ಪನ? ಹರಿಗೆ ಏನೋ ಕೆಲ್ಸ ಇದೆಯಂತೆ, ಬರೋದ್ ಲೇಟ್ ಆಗತ್ತಂತೆ. ನೀನ್ ವೇಟ್ ಮಾಡೋದ್ ಬೇಡ, ಹೋಗ್ ಮಲ್ಕೋ. ಇಟ್ಸ್ ಓಕೆ ಮಮ್ಮಿ, ಲೇಟ್ ಆದ್ರೂ ಪರವಾಗಿಲ್ಲ. ಅಪ್ಪ ಬರೋ ಗಂಟ ಕಾಯ್ತೀನಿ. ಅಪ್ಪ ಬಂದಿದ ತಕ್ಷಣ ನಾನು ಎಬ್ಬಿಸ್ತೀನಲ್ಲ ಪುಟಾಣಿ, ನೀನ್ ವೇಟ್ ಮಾಡೋದ್ ಬೇಡ. ಅಲ್ಲಿ ತನಕ ಹೋಗ್ ಮಲ್ಕೊಂಡಿರು. ಅಪ್ಪ ಬರ್ಲಿ ಬಿಡು. ಹೋಗ್ ಮಲ್ಕೊ ಅಂತ ಹೇಳಿದ್ನಲ್ಲ ಪುಟ. ಸರಿ ಆಯ್ತು. ಹರಿ ಬರ್ತಾನೆ ಅನ್ನೋ ವಿಷಯ ಗೊತ್ತಾಗಿದ ತಕ್ಷಣ ಇಷ್ಟೊಂದ್ ಎಕ್ಸೈಟೆಡ್ ಆಗಿದ್ದಾಳೆ. ಅವನು ಕ್ಲೋಸ್ ಆಗಿ ನನ್ ಮಕ್ಳು ನನ್ನಿಂದಾನೇ ದೂರ ಆಗ್ಬಿಟ್ರೆ ನೋವೇ. ಕನಸು ನನಗ್ ಮಾತ್ರ ಕ್ಲೋಸ್ ಆಗಿರ್ಬೇಕು. ಅವನಿಗೆ ಹತ್ರ ಆದಷ್ಟು ನನಗ್ ದೂರ ಆಗ್ತಾಳೆ. ಸಿಕ್ಕಿದೆ ಚಾನ್ಸು ಅಂತ ಎಲ್ಲಾ ವಿಷಯದಲ್ಲೂ ನನ್ನನ್ ರೇಗಿಸ್ತೀಯಲ್ಲ. ಇವತ್ ಬಾ, ನೀನ್ ನನ್ನನ್ ಎಷ್ಟು ಆಟ ಆಡಿಸ್ತೀಯೋ ಅಷ್ಟೇ ನಾನು ನಿನ್ನನ್ನ ಆಟ ಆಡಿಸ್ತೀನಿ. ಬಾ, ಬಂದು ಕಾಯ್ತಾ ಇರು. ಮಗಳು ಮಲ್ಗಿರ್ತಾಳೆ. ಗುಂಡ, ನೀನ್ ಎಲ್ಲಿದ್ಯೋ? ನನಗ್ ನೀನ್ ಬೇರೆ ಅಲ್ಲ, ಭುವಿ ಬೇರೆ ಅಲ್ಲ. ನೀನ್ ಸುನಂದ ಅಕ್ಕನ ಹೊಟ್ಟೆಲಿ ಇರೋವಾಗ್ಲೇ ನಿನ್ ಬಗ್ಗೆ ನಾವೆಲ್ಲ ಎಷ್ಟು ಕನ್ಸ್ ಕಟ್ಕೊಂಡಿದ್ವಿ. ನಮ್ ಸುನಂದ ಇರೋ ಈ ಮನೆ ವಂಶದ್ ಕುಡಿ ಒಳ್ಳೆ ವಿದ್ಯಾ ಬುದ್ಧಿ ಕಲ್ತು, ಒಳ್ಳೆ ಸಂಸ್ಕಾರ ಕಲ್ತು, ಇಡೀ ಊರ್ಗೆ ನಮ್ ಮನೆಗೆ ಒಳ್ಳೆ ಹೆಸರು ತರ ಮಗು ಆದ್ರೆ ಸಾಕು ಕಣವ. ಸುನಂದ ಅಕ್ಕ ಅಂತೂ ನಿನ್ ಮೇಲೆ ಜೀವನೇ ಇಟ್ಕೊಂಡಿದ್ರು. ಆದ್ರೆ ವಿಧಿ ಆಟ, ಈಗ ಅವರು ನಮ್ ಜೊತೆ ಇಲ್ಲ. ಆದ್ರೆ ನಾನಾದ್ರೂ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ನೀನ್ ಎಲ್ಲಿದ್ಯೋ? ಆ ದೇವ್ರ ದಯೆಯಿಂದ ಸುನಂದ ಅಕ್ಕನ ಕಾರ್ಯ ನಿನ್ ಕೈಯಾರೆ ನೆರವೇರೋ ಹಾಗಾಯ್ತು. ಅದೇನೋ ಹೇಳ್ತಾರಲ್ಲ, ಕೈಗ್ ಬಂದಿತ್ತು ಬಾಯಿಗ್ ಬಂದಿಲ್ಲ ಅನ್ನೋ ಹಾಗೆ ಕಾರ್ಯ ಮಾಡಕ್ ಅವಕಾಶ ಮಾಡ್ಕೊಟ್ಟಿದ್ ದೇವ್ರು ನಿನ್ನ ನಮ್ ಕಣ್ ಮುಂದೆ ಬರೋ ಹಾಗೆ ಮಾಡ್ಲೇ ಇಲ್ಲ. ಎಲ್ಲಿದ್ಯೋ? ಏನ್ ಮಾಡ್ತಿದ್ಯೋ? ನೀನ್ ಊಟ ಮಾಡಿದ್ಯೋ ಇಲ್ವೋ ಗೊತ್ತಿಲ್ಲ. ಯಾವಾಗ್ಲೂ ಬಾಡು ಅಂತ ಜಾಲಿಯಾಗಿತ್ತು ನೀನು. ಟೈಮಿಗೆ ಸರಿಯಾಗಿ ಊಟ ಮಾಡಿನೇ ಅಭ್ಯಾಸ. ಹಸುನ ನೀನ್ ತಡ್ಕೊಂಡ ಅಭ್ಯಾಸನೇ ಇಲ್ಲ ನಿನಗೆ. ಆದ್ರೆ ಈಗ ಒಂದ್ ಹೊತ್ತಿನ ಊಟಕ್ಕೂ ನೀನ್ ಅದ್ ಎಷ್ಟು ಕಷ್ಟ ಪಡ್ತಿದ್ಯೋ ಏನೋ. ನಮ್ ಭೂವಿ ಯಾವಾಗ್ಲೂ ನನಗ್ ಬ್ರೋ ಬೇಕು ಅನ್ನೋ ಹುಡುಕ್ಸಿ ಅಂತ ಹೇಳ್ತಿರ್ತಾಳೆ. ಬಟ್ ನಾವ್ ಎಷ್ಟೇ ಹುಡುಕಿದ್ರು ನೀನ್ ಎಲ್ಲೂ ಸಿಗ್ತಾನೆ ಇಲ್ವಲ್ಲ ಗುಂಡ. ಯಾವಾಗ್ಲೂ ಚಿಕ್ಕಮ್ಮ DC ಮೇಡಮ್ ಅಂತೆಲ್ಲ ರೇಗಿಸ್ಕೊಂಡ್ ಓಡಾಡ್ತಿದ್ದೆ. ಈಗ ನೀನ್ ಇಲ್ಲೇ ಏನೋ ಒಂಥರ ಹಿಂಸೆ ಆಗ್ತದೆ ಕಣೋ. ಅತ್ತೆ ಅಕ್ಕ ಪಂಕುವನ್ನ ಕಳ್ಕೊಂಡು ನಾವೀಗಾಗ್ಲೇ ನೋವಲ್ಲಿದ್ದೀವಿ. ಇಷ್ಟೆಲ್ಲ ನೋವಲ್ಲಿರೋ ನಮ್ಗೆ ನೀನಾದ್ರೂ ಸಿಕ್ಕು ಸ್ವಲ್ಪ ಖುಷಿ ಕೊಡ್ತೀಯ ಅಂತ ಅನ್ಕೊಂಡಿದ್ವಿ. ನೀನ್ ಎಲ್ಲಿದ್ಯೋ? ಏನ್ ಮಾಡ್ತಿದ್ಯೋ? ನನ್ಗೆ ನಿನ್ನ ನೆನ್ಸ್ಕೊಂಡ್ರೆ ತುಂಬಾ ಸಂಕಟ ಆಗ್ತಿದೆ ಕಣೋ. ಯೋಚನೆ ಮಾಡ್ಬೇಡಿ ಅದಕ್ಕೆವಾ. ದೇವ್ರು ಕಣ್ಣಿಲ್ದೇ ಇರೋರ್ಗೆ ಕೈಯಲ್ಲಿ ಗ್ರಹಿಸೋ ಶಕ್ತಿ ಕೊಟ್ಟಿರ್ತಾರಂತೆ. ಹಂಗೆ ಕಷ್ಟದಲ್ಲಿರೋರ್ಗೆ ಆ ದೇವ್ರು ಒಂದಲ್ಲ ಒಂದ್ ರೀತಿ ಕವಲಾಗಿರ್ತಾನೆ. ನೀವು ನೊಂದ್ಕೊಂಡು ಮನ್ಸಿಗೆ ಬೇಸರ ಮಾಡ್ಕೋಬೇಡಿ ಅದಕ್ಕೆ. ಖಂಡಿತ ಗುಂಡ ಸಿಗ್ತಾನೆ. ಅವ್ನ್ ಸಿಗ್ತಾನೆ ಅನ್ನೋ ನಂಬಿಕೆ ಇದೆ. ಆದ್ರೆ ಅವ್ನ್ ಸಿಗೋವರ್ಗು ನಾವ್ ಅನ್ಭವಿಸೋ ನೋವಿದ್ಯಲ್ಲ, ಅದು ನನ್ನ ಹಿಂಡ್ತಾ ಇರೋದು. ಕೆಲವೊಂದ್ ಸಂದರ್ಭಗಳು ನೋವು ಕೊಡ್ತಾವ ಅದಕ್ಕೆವಾ. ಬಿರುಗಾಳಿ ಬಂತು ಅಂತ ಬದುಕೋದೇ ಬಿಡಕಾಯ್ತದ ಹೇಳಿ? ನಾವು ಗುಂಡನ್ನ ಹುಡುಕ್ತಾನೆ ಇದೀವಿ. ನನ್ಗ ಅನ್ಸಿದ ಪ್ರಕಾರ ಅವ್ನ್ ಎಲ್ಲೂ ಹೋಗಿರಕಿಲ್ಲ, ಇದೇ ಊರಲ್ಲಿ ಇರ್ತಾನೆ. ನಾವ್ ಹೆಂಗಾರು ಮಾಡಿ ಅವ್ನ್ ಹುಡುಕಿ ನಿಮ್ ಮುಂದೆ ತಂದು ನಿಲ್ಸ್ತೀವಿ. ಇದು ನಾವು ಕೊಡ್ತಿರೋ ಮಾತಕ್ಕೆವಾ. ಈಗ ಹೇಳಿ, ಏನ್ ಅಪ್ಡೇಟ್ಸ್ ತಂದಿದ್ದೀರಾ? ಅಕ್ಕ, ನೀವ್ ಹೇಳ್ದಂಗೆ ಆಶ್ರಮ ಸುತ್ತಮುತ್ತನೇ ವಾಚ್ ಮಾಡಿದೀವಿ. ಆಶ್ರಮದಲ್ಲಿ 18 ವರ್ಷ ತುಂಬಿದಂತವ್ರು 4 ಜನ ಇದಾರೆ. ಇನ್ ಮಿಕ್ತವ್ರೆಲ್ಲ 16, 17 ತುಂಬಿದಂತವ್ರು. ಅದಕ್ಕೆ ಆ 4 ಜನನೇ ಟಾರ್ಗೆಟ್ ಮಾಡಿದೀವಿ. ಆಮೇಲೆ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ ಇದೆ ಅಕ್ಕ, ಆದ್ರೆ ಅಷ್ಟೇನ್ ಆಕ್ಟಿವ್ ಆಗಿಲ್ಲ. ಕೆಲವೊಂದಷ್ಟು ಫೋಟೋಸ್ ಮಾತ್ರನೇ ಇದ್ದಿದ್ದು. ಅವುಗಳೇ ಸಾಕು ಅಂತೇಳಿ ಅವ್ರ ಅಕೌಂಟ್ ಹ್ಯಾಕ್ ಮಾಡಿಸಿ ಆ ಫೋಟೋಸ್ನೆಲ್ಲ ಎಡಿಟ್ ಮಾಡಿಸಿ ಅವರು ಬೇರೆ ರೀತಿನೇ ಕೆಲಸ ಮಾಡ್ತಿದ್ರು ಹುಡುಗಿರು ಅಂತೇಳಿ ಸೀನ್ ಕ್ರಿಯೇಟ್ ಮಾಡಿದೀವಿ. ಎಲ್ಲ ಪರ್ಫೆಕ್ಟ್ ಆಗಿ ನಡೀತಾ ಇದೆ ಅಕ್ಕ. ರಿಸಲ್ಟ್ ಬರೋದು ಒಂದೇ ಬಾಕಿ, ಅದು ಸದ್ಯದಲ್ಲೇ ನಿಮಗೆ ಗೊತ್ತಾಗೇ ಆಗುತ್ತೆ. ಗುಡ್, ವೆರಿ ಗುಡ್. ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ಹೀಗೆ ಮುಂದುವರ್ಸಿ. ಬಟ್ ಇಷ್ಟ ಆದ್ರೆ ಸಾಲಲ್ಲ. ಒಂದ್ ಕೆಲ್ಸ ಮಾಡಿ, ನಿಮ್ ಹುಡುಗರು ಯಾರಾದ್ರೂ ಇದ್ರೆ ಮಧ್ಯರಾತ್ರಿ ಅವರು ಆಶ್ರಮದ ಕಾಂಪೌಂಡ್ ಇಂದ ಹೊರಗ್ ಬರೋ ತರ ಸೆಟ್ ಮಾಡ್ಬೇಕು. ಬಟ್ ಇಲ್ಲಿ ಕ್ಯಾಚ್ ಏನು ಅಂದ್ರೆ, ಆಶ್ರಮದೊಳಗ್ ಹೋಗೋದು, ಆಶ್ರಮದಿಂದ ಹೊರಗ್ ಬರೋದು, ಇದೆಲ್ಲ ಜನರ ಕಣ್ಗೆ ಕಾಣ್ಬೇಕು. ನೀವ್ ಹಾಗೆ ಸೆಟ್ ಮಾಡ್ಬೇಕು. ಆಮೇಲೆ ಆಶ್ರಮದ ಕಾಂಪೌಂಡ್ ಒಳಗೆ ಖಾಲಿ ಬಾಟಲ್ಗಳು,
ಸೇದಿರೋ ಸಿಗರೆಟ್ಸ್ ಅಂಡ್ ಡ್ರಗ್ ಸಿರಿಂಜ್ ಇದೆಲ್ಲ ಸೆಟ್ ಮಾಡ್ಬೇಕು. ಅಕ್ಕ ನೋಡ್ತೀರಿ, ಯಾವ ಅನುಮಾನ ಬರಬಾರ್ದು, ಆ ತರ ಮಾಡ್ತೀವಿ. ನಾವ್ ಇದ್ರಲ್ಲೆಲ್ಲ ಪಂಟ್ರಕ್ಕ, ನೀವೇನ್ ತಲೆ ಕೆಡ್ಸ್ಕೊಂಬಿಡಿ. ನೀವು ಕೊಟ್ಟಿರೋ ಕೆಲ್ಸನ ನೀಟಾಗಿ ಮಾಡಿ ಮುಗಿಸೋಂತ ಜವಾಬ್ದಾರಿ ನಮ್ದು. ವೆರಿ ಗುಡ್. ಈ ಜೋಶು ಕೊನೆವರೆಗೂ ಹೀಗೆ ಇರ್ಬೇಕು. ಸದ್ಯದಲ್ಲೇ ಒಂದ್ಸಲಿ ರೈಡ್ ಕಳಿಸ್ತೀನಿ. ಆಗ ಈ ವಿಷಯ ಜಗಜಾಹೀರಾಗ್ಬೇಕು. ಬರೀ ಸಿಟಿಲಲ್ಲೇ ಅಷ್ಟೇ ಅಲ್ಲ, ಟಿವಿ, ನ್ಯೂಸ್ ಚಾನೆಲ್ ಎಲ್ಲ ಕಡೆ ವೈರಲ್ ಆಗ್ಬೇಕು. ಆಗ್ಲೇ ನನ್ ಪ್ಲಾನ್ ಸಕ್ಸಸ್ ಆಗೋದು. ಸರಿ ಅಕ್ಕ, ನಾವಿನ್ನು ಹೊರಡ್ತೇವೆ. ಇನ್ನೇನಾದ್ರೂ ಅಪ್ಡೇಟ್ ಇದ್ರೆ ನಾವು ನಿಮ್ಗೆ ತಿಳಿಸ್ತೇವೆ. ಪಾಪ ಗೌರಿ, ನೀನು ಕಷ್ಟಪಟ್ಟು ಅನಾಥರಿಗೆ ಆಶ್ರಯ ಸಿಗೋ ಹಾಗೆ ಮಾಡ್ದೆ. ಅವ್ರಿಗೆ ಇರೋಕೆ, ತಿನ್ನೋಕೆ, ವಿದ್ಯಾಭ್ಯಾಸಕ್ಕೆ ಯಾವ್ದು ಕೊರತೆ ಇಲ್ದಿರೋ ಹಾಗೆ ನೋಡ್ಕೊಂಡೆ. ಆದ್ರೆ ನಾನು ಅವ್ರಿಗೆ ಇದ್ಯಾವ್ದು ಇಲ್ದಿರೋ ಹಾಗೆ ಮಾಡ್ತೀನಿ. ಏನ್ ಮಾಡೋದು? ನನ್ಗೆ ದುಡ್ಡು, ದ್ವೇಷ ಇದೇ ನನ್ನ ಆಸ್ತಿ. ಈ ಕೆಲ್ಸ ಮಾಡಿದ್ರೆ ನನ್ ದ್ವೇಷನೂ ತೀರುತ್ತೆ, ಕೋಟಿ ಕೋಟಿ ದುಡ್ಡು ಸಿಗುತ್ತೆ. ಸೊ ಸಾರಿ, ನನ್ ಬಗ್ಗೆ ತಪ್ಪು ತಿಳ್ಕೊಬೇಡ. ನಾನ್ ಭುವಿ ಕನಸು ಯಾಕೆ ಡಲ್ಲಾಗಿದ್ಯಾ? ಏನಾಯ್ತು? ಇವತ್ತು ಅಪ್ಪ ಬರ್ತಾರೆ ಅಂತ ತುಂಬಾ ಖುಷಿಯಾಗಿದ್ದೆ. ನೋಡ್ರೆ ಅಪ್ಪ ಬರೋದು ಲೇಟ್ ಆಗತ್ತೆ ಅಂತ ಅಮ್ಮ ಹೇಳಿದ್ರು. ನಂಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ? ನಂಗೆ ಅಳುನೇ ಬರ್ತೈತೆ ಗೊತ್ತಾ? ಅಯ್ಯೋ, ಇಷ್ಟಕ್ಕೆಲ್ಲ ಅಳ್ತಾರಾ? ಇನ್ನೇನ್ ಮತ್ತೆ, ಅಪ್ಪ ಸಿಗದೆ ವರ್ಷ ಕೇರ್ಸಲ್ಲ. ಲೇಟ್ ಆಗಿ ಬಂದ್ರೆ ಬೇಜಾರಾಗಲ್ವಾ? ಅಪ್ಪಂಗ ನಾನ್ ಕಾಯ್ತಾ ಇರ್ತೀನಿ ಅಂತ ಗೊತ್ತು ತಾನೆ, ಆದ್ರೂ ಯಾಕೆ ಲೇಟ್ ಮಾಡ್ತಾರೆ? ಹಿಂಗ್ ಮಾಡ್ರೆ ಬೇಜಾರಾಗತ್ತೆ. ಈ ತರ ಆದಾಗ ಬೇಜಾರಾಗುತ್ತೆ ಅಲ್ವಾ? ನನ್ಗೂ ಗುಂಡಬ್ರು ಇಲ್ದೆ ಎಷ್ಟ್ ಬೇಜಾರಾಗ್ತಿದೆ ಗೊತ್ತಾ? ಬ್ರೋ ನಾನ್ ನೋಡ್ಬೇಕು, ಆಟ ಆಡ್ಬೇಕು ಎಲ್ಲ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು? ಬ್ರೋನೇ ಇಲ್ಲ. ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಯಾರ ಹತ್ರನೂ ಹೇಳ್ಕೊತಿಲ್ಲ. ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ಹುಡುಕ್ತಿವಿ, ತಾಳ್ಮೆಯಿಂದ ಇರು ಅಂತ ಹೇಳ್ತಾರೆ. ನಾನು ಖುಷಿ ಪಡದೆ ಮರ್ತೋಗಿದ್ದೀನಿ ಗೊತ್ತಾ? ಬ್ರೋ ಬಂದ್ರೇನೆ ನಂಗೆ ಹ್ಯಾಪಿ ಆಗೋದು. ಅಲ್ಲಿವರೆಗೂ ಸ್ಯಾಡ್ ಆಗೇ ಇರ್ಬೇಕು ನಾನು. ಬ್ರೋ ಅಂತೂ ಯಾವಾಗ ಸಿಗ್ತಾನೋ ಏನೋ. ಹರಿ ಅಂಕಲ್ ಅವಾಗ್ಲೇ ಹೋದ್ರಲ್ಲ, ಯಾಕಿನ್ನೂ ಬಂದಿಲ್ಲ? ಏನು ಅಪ್ಪ ಅವಾಗ್ಲೇ ಹೋಗ್ರಾ? ನನ್ ಮಗಳು ಹತ್ರ ಹೋಗ್ಬೇಕು ಅಂತ ಖುಷಿಯಾಗಿ ಹೋದ್ರು. ಯಾಕೆ ಇನ್ನು ಇಲ್ಲಿ ಬಂದಿಲ್ಲ? ಬರ್ಬೇಕಾದ್ರೆ ಏನೋ ಕೆಲ್ಸ ಇತ್ತು ಏನೋ. ಕೆಲ್ಸ ಮುಗಿಸ್ಕೊಂಡು ಮನೆಗ್ ಬರ್ತಾರೆ, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಮುಂಚೆ ನಮ್ಮ ಅಪ್ಪ ಅಮ್ಮನೂ ದೂರನೇ ಇದ್ರು, ಈಗ ಒಬ್ರನ್ನೊಬ್ರು ಬಿಟ್ಟೇ ಇರಲ್ಲ. ಹಂಗೆ ನಿಮ್ಮಪ್ಪ ಅಮ್ಮನು ಒಂದಾಗ್ತಾರೆ, ಅವಾಗ ನೀನು ಖುಷಿಯಾಗಿರ್ಬೋದು. ಹಾಗೇನಾದ್ರು ಆಗ್ರೆ ನನ್ ಫುಲ್ ಹ್ಯಾಪಿ. ಈಗ ಹೇಗಿದ್ರು ನಿಮ್ಮ ಅಪ್ಪ ನಮ್ಮನೇಲೆ ಇದ್ದಾರಲ್ವಾ? ನಿಮ್ಮ ಅಪ್ಪ ಅಮ್ಮ ಒಂದಾದ್ಮೇಲೆ ನೀವು ಇಲ್ಲಿಗೆ ಬಂದ್ಬಿಡಿ. ಇಷ್ಟಲ್ಲಿ ಗುಂಡಬ್ರನು ಮನೆಗ್ ಬಂದಿರ್ತಾನೆ. 3 ಜನನು ಒಟ್ಟಿಗೆ ಸೇರಿ ಆಟ ಆಡೋಣ. ಆ ಟೈಮ್ ಯಾವಾಗ ಬರತ್ತೋ ಏನೋ. ಬರುತ್ತೆ, ತಲೆ ಕೆಡ್ಸ್ಕೋಬೇಡ. ಅಮ್ಮ ಬಂದ್ರು, ಬಾಯ್. ಓಕೆ ಬಾಯ್. ಮನೆ ಜನರಲ್ಲಿ ಯಾರಾದ್ರೂ ಒಬ್ರು ಮನೆಗ್ ಬರೋದ್ ತಡವಾದ್ರು ಏನಾಯ್ತೋ ಯಾಕೋ ಅಂತ ದಿಗ್ಲಾಯ್ತಾ ಇರುತ್ತೆ. ಒಬ್ರು ಜೀವ ಹೋದ್ರೆ, ನಮ್ಮಿಂದ ದೂರ ಆದ್ರೆ ಕಣ್ಣೀರಿನ ಕೋಡಿನೇ ಹರಿದೋಯ್ತು. ಅಂತದ್ರಲ್ಲಿ ನಮ್ ಮನೆಯಾಗೆ ಒಟ್ಟಿಗೆ 4 ಜನ ಇಲ್ಲ. ಗುಂಡ ಏನೋ ಇವತ್ತೋ ನಾಳೆ ಸಿಗ್ತಾನೆ, ಆದ್ರೆ ಇವ್ರು 3 ಜನ. ಅವರೊಂದು ಯಾವತ್ತೂ ನಮ್ದ ವಾಪಸ್ ಗಿಜಿ ಗಿಜಿ ಅಂತ ಮನೆ ತುಂಬಾ ಎಲ್ಲರೂ ಓಡಾಡ್ಕೊಂಡು ಸಂತೋಷವಾಗಿದ್ದಿದ್ ಮನೆ ನಮ್ದು. ಇವಾಗ ನೋಡಿದ್ರೆ ಮನೇನು ಖಾಲಿ, ಮನ್ಸು ಖಾಲಿ. ಪ್ಲೀಸ್ ನೊಂದ್ಕೋಬೇಡಿ ಜೋಗಿ ಅವ್ರೆ. ಕೆಲವೊಂದ್ಸಲ ವಾಸ್ತವನ ಅರ್ಗಿಸ್ಕೊಳ್ಳಕ್ಕೆ ತುಂಬಾ ಕಷ್ಟ ಆಗ್ಬಿಡತ್ತೆ. ನಾನ್ ನಿಮಗ್ ಹೇಳಿಲ್ವಾ, ಯಾರು ಶಾಶ್ವತ ಅಲ್ಲ, ಒಬ್ರಾದ್ಮೇಲೆ ಒಬ್ರು ಹೋಗ್ಲೇಬೇಕು ಅಂತ. ದೇವ್ರು ತನ್ಗಿಷ್ಟ ಆದವ್ರನ್ನ ಬೇಗ ಕರ್ಕೊಂಡ್ ಬಿಡ್ತಾನಂತೆ. ನಾವೇನೂ ಮಾಡಕ್ಕಾಗಲ್ಲ, ಎಲ್ಲದನ್ನು ಆಕ್ಸೆಪ್ಟ್ ಮಾಡ್ಲೇಬೇಕು. ಇಷ್ಟು ದಿನ ನಮ್ಗಳ ಜೊತೆ ಹರಿ ಇದ್ದ, ಈಗ ಅವನು ಮಗಳನ್ನ ನೋಡೋದಕ್ಕೆ ಅಂತ ಹೋಗಿದ್ದಾನೆ. ಇಷ್ಟು ದೊಡ್ಡ ಮನೆಯಲ್ಲಿ ನಾವ್ಗಳೇ ಇರೋದ್ರಿಂದ ಖಾಲಿ ಖಾಲಿ ಅಂತ ಅನ್ಸುತ್ತೆ. ನನ್ಗೊಂದ್ ಆಸೆ ಇತ್ತು ಅಮ್ಮಿಯವ್ರೆ, ದ್ವೇಷ ಹಾಗೆ ಇದನ್ನೆಲ್ಲ ಮರೆತು ನಾವೆಲ್ಲ ಮೊದ್ಲಿನಂಗೆ ಇದ್ದು ಬಿಡ್ಬೇಕಿತ್ತು. ನಾವು ಅಂದ್ರೆ ಬರೀ ನಾನು, ನಮ್ಮವ್ವ ಅಷ್ಟೇ ಅಲ್ಲ, ಶಿವರುದ್ರಪ್ಪ, ರುದ್ರ, ನಿಮ್ಮನೆಯವರು, ನಮ್ಮನೆಯವ್ರು ಎಲ್ರು, ನಮ್ ಕೋಳಿ, ಚುರುಮುರಿ ಎಲ್ರು ಒಟ್ಟಿಗಿದ್ದಿದ್ರೆ ಜೀವನ ಎಷ್ಟು ಸಂದಾಗಿರ್ತಾ ಇತ್ತು ಅಲ್ವಾ? ನಿಜ ಜೋಗಿ ಅವ್ರೆ, ಆ ರೀತಿ ಆಗಿದ್ದಿದ್ರೆ ನಮ್ ಮನೆ ನಂದ ಗೋಕುಲ ತರ ಆಗಿರ್ತಿತ್ತು. ಮನೆ ಮನ್ಸು ಎಲ್ಲಾ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈಗ ವಾಸ್ತವ ಅನ್ನೋದು ನಮ್ಮನ್ನ ತುಂಬಾ ಮುಂದೆ ಕರ್ಕೊಂಡ್ ಬಂದ್ಬಿಟ್ಟಿದೆ. ಕಹಿ ಆದ್ರೂ ಕೂಡ ಈ ಸತ್ಯನ ನಾವು ಒಪ್ಕೊಳ್ಳೇಬೇಕು. ಹೋದವ್ರನ್ನ ನೆನ್ಸ್ಕೊಂಡು ಪ್ರತಿದಿನ ಕೊರ್ಗೋ ಬದ್ಲು ಇರೋರ್ ಜೊತೆ ನೆಮ್ಮದಿಯಿಂದ ಇರ್ಬೇಕಲ್ವಾ? ಬದುಕ್ಲೇಬೇಕು ಜೋಗಿ ಅವ್ರೆ, ನಮಗ್ ಬೇರೆ ಆಪ್ಷನ್ನೇ ಇಲ್ಲ. ಈ ಬದುಕು ಅನ್ನೋದು ಅನಿವಾರ್ಯ. ನೋವಿಗೆ ಜೋತ್ ಬೀಳೋ ಬದ್ಲು ಬದುಕನ್ನ ಆತ್ಕೋಬೇಕು. ನೀವ್ ದಯವಿಟ್ಟು ಆ ಮನಸ್ಥಿತಿಗೆ ಬನ್ನಿ. ನೀವು ನಿಮ್ ಅಮ್ಮನ ತುಂಬಾ ಮಿಸ್ ಮಾಡ್ಕೋತಿದ್ದೀರಾ ಅಲ್ವಾ? ನಾನ್ ನಿಮ್ಗೆ ಒಂದ್ ಸರ್ಪ್ರೈಸ್ ಕೊಡ್ತೀನಿ, ಬಂದೆ. ಹೆಣ್ಣು ಅಂದ್ರೆ ಈ ರುದ್ರಂಗೆ ಶಾನೆ ಇಷ್ಟ ಕಣ್ಲಾ. ಬೇಕಾರೆ ಎಂಡ ಬಿಟ್ಬಿಟ್ಟೇನು, ಆದ್ರೆ ಯಾವ್ದೇ ಕಾರಣಕ್ಕೂ ಹೆಣ್ಣನ್ ಮಾತ್ರ ಬಿಡಕ್ಕಿಲ್ಲ. ಅದಕ್ಕೆ ಕೆಲ್ಸಕ್ಕೆ ಅಂತ 2 ಫಿಗರ್ನ ಮಡಿಕೊಂಡಿವ್ನಿ. ಮಾಡ್ತೀನಿ. ಇನ್ನು ಅಕ್ಕಿ ಇಕ್ಕಿ ಬೇಕು ಅಂದ್ರೆ ನಿಂಗೆ ಫೋನ್ ಮಾಡೋಣ. ಮುಡುಗು ಶಿವರುದ್ರ ಅವ್ರೆ. ಮೇಡಮ್, ಏನ್ ಮೇಡಮ್ ಅಪ್ಪಯ್ಯಂದೇ ಜಪಿಸ್ಕೊ ಬರ್ತಾ ಇದೀರಲ್ಲ? ಅಪ್ಪಯ್ಯ ಮನೇನಾಗಿಲ್ಲ, ಮಿನಿಸ್ಟ್ರು ಮೀಟಿಂಗು ಅನ್ಕೊಂಡು ಬೆಂಗಳೂರ್ನಾಗ ಅವನೇ.
ಹೇಳಿ ಏನಾದ್ರೂ ಇಂಪಾರ್ಟೆಂಟ್ ಇತ್ತೆ? ಇಂಪಾರ್ಟೆಂಟ್ ವಿಷಯನೇ. ಆ ಆಶ್ರಮದ ವಿಷಯ ನಾನ್ ಹ್ಯಾಂಡಲ್ ಮಾಡ್ತಿದ್ನಲ್ಲ, ಅದು ಫೈನಲ್ ಸ್ಟೇಜಿಗೆ ಬಂದಿದೆ. ಮ್ಯಾಕ್ಸಿಮಮ್ ಅಂದ್ರೆ ಇನ್ 2 ದಿನದಲ್ಲಿ ಆ ಆಶ್ರಮದ ಮೇಲೆ ರೇಡ್ ಆಗ್ಬೇಕು. ಅದಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿಗಳು ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ರೇಡ್ ಆಗ್ತಿದ್ದಾಗೆ ಕೇಸ್ ಆಗುತ್ತೆ. ಆ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. 2 ವೀಕ್ಸ್ ಅಲ್ಲಿ ಆ ಆಶ್ರಮನ ವೆಕೇಟ್ ಮಾಡಿಸ್ತೀನಿ. ಆಮೇಲೆ ಮುಂದಿನ ಗೊತ್ತಲ್ಲ, ಆ ಆಶ್ರಮನ ನಮ್ ಹೆಸರಿಗೆ ಮಾಡಿಸ್ಕೊತೀನಿ. ಅದಕ್ಕೆ ಈ ವಿಷಯನ ಶಿವರುದ್ರಪ್ಪ ಅವ್ರ ಜೊತೆ ಡಿಸ್ಕಸ್ ಮಾಡಿ ರೇಡ್ಗೆ ವ್ಯವಸ್ಥೆ ಮಾಡ್ಸೋಣ ಅಂತ ಕೇಳ್ದೆ. ನನಗ್ ಗೊತ್ತಿತ್ತು ಮೇಡಮ್ ಅವರೇ, ನೀವ್ ಈ ವಿಷಯನ ಚಿಟ್ಕೆ ಹೊಡಿಯೋದ್ರಾಗೆ ಮುಗಿಸ್ಬಿಡ್ತೀರಾ ಅಂತ. ನೋಡಿ ಎಲ್ಲಾನು ರೆಡಿ ಮಾಡ್ಕೊಂಡೆ ಬಂದ್ಬಿಟ್ಟಿದ್ದೀರಾ. ಅಪ್ಪಯ್ಯ ಬತ್ತಿದ್ದಾಗೇನೆ ಇಸ್ಯ ಹೇಳ್ಬಿಟ್ಟು ರೇಡ್ ಮಾಡಿಸ್ಬಿಡೋದೇ. ಅಷ್ಟ್ ಮಾಡಿ ಸಾಕು. ಮೇಡಮ್ ಅವ್ರೆ, ಆದ್ರೆ ಈ ಇಸ್ಯ ಏನಾದ್ರು ಅಣ್ಣನ್ ಗ್ಯಾಂಗ್ ಏನಾದ್ರು ಗೊತ್ತಾಗೋದ್ರೆ ಅಂತ ಹೊಸಿ ದಿಗ್ಲಾಯ್ತೈತೆ ನನ್ಗೆ. ಏನ್ ರುದ್ರ ಅವ್ರೆ ನೀವು ಹೋಮ್ ಮಿನಿಸ್ಟರ್ ಮಗನಾಗಿ ಈ ತರ ಮಾತಾಡ್ತಿದ್ದೀರಲ್ಲ? ಭಯಕ್ಕೆ ಭಯ ಪಡಿಸೋ ಹಾಗೆ ಬದುಕ್ಬೇಕು ನೀವು. ಅಷ್ಟಕ್ಕೂ ಅವ್ನ್ ಈ ವಿಷಯಕ್ ಕೈ ಹಾಕ್ಲಿ ಅಂತಾನೆ ನಾನ್ ಕಾಯ್ತಾ ಇದ್ದೀನಿ. ಮೊದ್ಲು ಕೈ ಹಾಕ್ಲಿ, ಮುಂದಿನ ನಾನ್ ನೋಡ್ಕೊತೆ. ಹಂಗಾರೆ 750 ಕೋಟಿ ಜೊತೆಗೆ ಅಣ್ಣನ್ ತಿಥಿನೂ ಗ್ಯಾರಂಟಿ ಏನ್ ಕಳಿ. ಅಫ್ಕೋರ್ಸ್ ಅವ್ನ ಹೇಗ್ ಹೊಡೆದು ನೇತಾಕ್ಬೇಕಂದ್ರೆ, ಅವ್ನು ಯಾರ್ಯಾರನ್ನ ಹೇಗೆ ಹೊಡೆದು ಯಾವ ಆಂಗಲ್ ಅಲ್ಲಿ ನೇತಾಕಿದಾನೋ ಅದೇ ಆಂಗಲ್ ಅಲ್ಲಿ ಅವ್ನ ಹೊಡೆದು ನೇತಾಕ್ಬೇಕು. ಅವ್ನು ಯಾರ್ ಕಣ್ ಮುಂದೆನೂ ಬರ್ತಿಲ್ಲ, ಅದೇ ಪ್ರಾಬ್ಲಮ್. ಇರ್ಲಿ, ಎಲ್ಲದಕ್ಕೂ ಪ್ಲಾನ್ ಮಾಡೋ ನಾವು ಅದಕ್ ಪ್ಲಾನ್ ಮಾಡಲ್ವಾ? ಅವನ್ನ ಟ್ರ್ಯಾಪ್ ಮಾಡೋಕೆ ಅಂತಾನೆ ಒಂದ್ ಪ್ಲಾನ್ ಮಾಡೋಣ. ನೀವ್ ಇಷ್ಟ ಹೇಳಿದ್ರಲ್ಲ ಮೇಡಮ್ ಅವ್ರೆ, ಕೆಲ್ಸ ಆಯ್ತದೆ ಅನ್ಕಳಿ. ನೀವು ಅವನ್ನ ಹಿಡ್ದಾಕಿ, ನಾನು ನೇತಾಕ್ತೀನಿ. ಅಕ್ಕ ಏನ್ ಮಾಡ್ತಿದ್ದೀರಾ? ಏನಿಲ್ಲ ಗೌರಿ, ಹೇಳು. ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪಾ? ಏನ್ ಗೌರಿ, ಲವ್ ಬರ್ಡ್ಸ್ ಮಧ್ಯೆ ಏನಾದ್ರೂ ಪಾರಿವಾಳ ಆಗ್ಬೇಕಾ ಅಥವಾ ಇನ್ನೇನು? ಅಕ್ಕ 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 ನೀವು ಪಾರಿವಾಳ ಆಗೋದೇನ್ ಬೇಡ, ಸದ್ಯಕ್ಕೆ ಹೆಡ್ ಕುಕ್ ಆಗಿ ಸಾಕು. ಕುಕ್ಕ? ಹಾಕ ನಿಮಗ್ ನೆನ್ಪಿದ್ಯಾ, ಒಂದಿನ ಬೈರಾದೇವಿ ಅತ್ತೆ ರವೆ ಉಂಡೆ ಮಾಡಿದ್ರು. ಆಹಾ, ಅವ್ರು ಮಾಡಿದ್ ರವೆ ಉಂಡೆ ರುಚಿ ಇನ್ನು ಬಾಯಲ್ಲಿ ಹಾಗೆ ಇದೆ. ಅವ್ರು ನನ್ಗೆ ರೆಸಿಪಿನೂ ಹೇಳಿದ್ರು, ನನಗ್ ಮರ್ತ್ ಹೋಗಿದೆ. ನಿಮಗ್ ನೆನ್ಪಿದ್ರೆ ಹೇಳ್ತೀರಾ? ನೆನ್ಪಿದೆ ಗೌರಿ, ಆದ್ರೂ ಏನಿವತ್ತು ರವೆ ಉಂಡೆ ಬಯಸ್ತಾ ಇದ್ಯಾ? ಹೇ ಕಳ್ಳಿ, ನಿಜ ಹೇಳು. ಗಂಡ ಹೆಂಡತಿ ಸೇರ್ಕೊಂಡು ಭುವಿಗೇನಾದ್ರೂ ತಮ್ಮನೋ ತಂಗಿನೇನಾದ್ರೂ ಕೊಡ್ತಿದ್ದೀರಾ? ಹಾಗಿದ್ರೆ ಹೇಳು ಗೌರಿ, ದೇವ್ರ ಹತ್ರ ಹೋಗಿ 101 ತೆಂಗಿನಕಾಯಿ ಹೊಡಿತೀನಿ. ಅಯ್ಯೋ ಅಕ್ಕ, ಹಾಗೆಲ್ಲ ಏನು ಇಲ್ಲ. ಬಿಟ್ರೆ ನೀವು ಇಮ್ಯಾಜಿನೇಷನ್ ಅಲ್ಲಿ ಡೆಲಿವರಿನೂ ಮಾಡಿಸ್ಬಿಡ್ತೀರಾ ಅನ್ಸುತ್ತೆ. ಪಾಪ ಜೋಗಿ ಅವರು ಮೊದ್ಲೇ ಭುವಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ, ಅವಳ ಬಾಲ್ಯನ ಅನುಭವಿಸಿಲ್ಲ, ಅವಳಿಗೆ ಕೊಡ್ಬೇಕಾಗಿರೋ ಪ್ರೀತಿನ ಕೊಟ್ಟಿಲ್ಲ ಅಂತ ಫೀಲ್ ಆಗ್ತಿರ್ತಾರೆ. ಮೊದ್ಲು ಅವರು ಆ ಸುಖನೆಲ್ಲ ಅನುಭವಿಸ್ಲಿ, ಆಮೇಲೆ ಮುಂದಿಂದು. ಓಹೋ, ಹಾಗಿದ್ರೆ ಇನ್ನೊಂದ್ ಮಗು ಆಸೆ ಇದೆ ಅಂತ ಹೇಳು. ಹೋಗಿ ಅಕ್ಕ, ಇವಾಗ ಅದೆಲ್ಲ ಯಾಕೆ? ಪ್ಲೀಸ್ ನಂಗೆ ರವೆ ಉಂಡೆ ರೆಸಿಪಿ ಹೇಳಿ ಪುಣ್ಯ ಕಟ್ಕೊಡಿ. ಅರೆ ಹೋಗಿ ಅಕ್ಕ ಅಂತ್ಯ, ರೆಸಿಪಿ ಕೊಡಿ ಅಂತ್ಯ. ಈಗೇನ್ ಹೋಗ್ಲಾ ಇಲ್ಲ ರೆಸಿಪಿ ಕೊಡ್ಲಾ? ಸಾರಿ ನಂಗೆ ರೆಸಿಪಿ ಕೊಡಿ. ಹಾಗ್ ಬಾ ದಾರಿಗೆ. ಒಂದ್ ಕೆಲ್ಸ ಮಾಡೋಣ, ನಾನೇ ಮಾಡ್ತೀನಿ, ನೀನೇ ಹೆಲ್ಪ್ ಮಾಡು. ಓಕೆ. ಅಕ್ಕ, ಅನಾಹುತ ಆಗೋಗಿದೆ ಅಕ್ಕ, ದೊಡ್ಡ ಅನಾಹುತ ಆಗೋಗ್ಬಿಟ್ಟಿದೆ. ಯಾಕೇನಾಯ್ತು? ಯಾಕೆ ಹೀಗೆ ಹೇಳ್ತಿದ್ಯಾ? ಅಕ್ಕ, ಯಾರೋ ಪಾಪಿಗಳು ನಮ್ ಫೋಟೋನ ಬೇರೆಯವ್ರ ಜೊತೆ ಯಾರ ಜೊತೆ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಕ್ಕ. ಅದು ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಅದನ್ನ ನೋಡಿ ಅಸಹ್ಯ ಆಗ್ತಿದೆ ಅಕ್ಕ.